ಯಾವಲ್ಲಿ ಒಂದ್ ಕೇಳ ಸುಮ್ನೆ ಮುದ್ದು ಮದಪ್ಪ ನೀ ಎದ್ದು ಬಾರಪ್ಪ ಬೆಳಗಾಯಿತು. ಲೇ ಮುಂಡದೆ ಯಾರೆಲ್ಲ ಎಬ್ಬರಿಸ್ತಾ ಇದೀಯಾ? ಇಲ್ ಬಿಡ್ರಿ ಸಾವ್ಕಾರ್ರೆ, ಕಾಂಗ್ರೆಸ್ನವರೆಲ್ಲ ಎದ್ದು ಆಗ್ಲೇ ಸಿದ್ದರಾಮಣ್ಣವ್ರ ಕಡೆ ಬಂದು ಆಡ್ಕೊಂಡು ಕುಂತಿದ್ರಂತೆ ಈ ರೀತಿ ಹಾಡ್ನ. ಸಿದ್ದರಾಮಣ್ಣನ ಎಬ್ಬುರ್ಸಿ ಆಡ ಅಂತದೇನ ಬೆಳಗ್ಗೆನೆ ಎದ್ದು ಬಿಡ್ತದವಯ್ಯ. ಹ್ಞೂ ಕಣ್ರಿ, ಅದೇ ವಿಚಾರ. ಎಲ್ಲ ಕಾಂಗ್ರೆಸ್ನವರು ಹೋಗಿ ಸೇರ್ಕೊಂಡಿದ್ರಂತೆ 2 ಸೀಟ್ ಗೆದ್ದ ಮೇಲೆ ಕರ್ನಾಟಕದಲ್ಲಿ. ಅದಂಗೆ ಸ್ವಾಮಿ ಇದಿಂಗೆ ಸ್ವಾಮಿ ಅಂತ ಹೇಳ್ತಾ ಇದ್ರಂತೆ ಕಣ್ರಿ ಸಾವ್ಕಾರ್ರೆ. ಓ ಹೇಳ್ತಾರೆ ಬಿಡ್ಲಾ, ಗೆದ್ದ ಮೇಲೆ ಏನನ್ನ ಹೇಳ್ಬೇಕಲ್ಲ. ಮಾಂಸ ತಿಂದು ಅಲ್ಲಿಗೆ ಕಡಿ ಚುಚ್ಕೊಂಡು ಹಂಗಲ್ಲ ಸಿದ್ದರಾಮಣ್ಣ. ಲಾಸ್ಟ್ ಟೈಮ್ 23ರಾಗ ಎಲೆಕ್ಷನ್ ಆಗಿ ನಡೆದಾಗೆ ನಾವು ಎಲ್ಲ ಸ್ವೈಪ್ ಹೊಡ್ಕೊಂಡು ಬರ್ಬೇಕಿತ್ತು. ಈ ಬಿಜೆಪಿ ಅವರು ಓಟ್ ತಿದ್ದುಬಿಟ್ಟಿದ್ರು, ಹಂಗಾಗಿ ನಾವು ವಸಿ ಕಳ್ಕೊಂಡು ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ರಂತೆ. ಇನ್ ನಮ್ಮ ಸಾಹೇಬರುಗಳು ಗೆದ್ದು ಖುಷಿಲಿದ್ರಲ್ಲ, ರಿಜ್ವಾನು ಎಗಿಸೆಟ್ರ ಅವರೆಲ್ಲ ಹೌದು ಸಿದ್ದರಾಮಣ್ಣವರು ನೀವು ಪಕ್ಷಕ್ಕೆ ಸಾನೆ ದುಡ್ದು ಬಿಟ್ಟಿದ್ದೀರಿ, ಲಾಸ್ಟ್ ಟೈಮ್ ಗೆಲ್ಬೇಕಿತ್ತು ನಾವು ಎಲ್ಲ, ಈಗ ಬಿಜೆಪಿ ಅವರು ಓಟ್ನ ತಿದ್ಬಿಟ್ಟಿದ್ರು, ಹಂಗಾಗಿ ನಾವು ಗೆಲ್ಲೋಕೆ ಆಗ್ಲಿಲ್ಲ ಅಂತ ಹೇಳ್ತಿದ್ರಂತೆ ಕಣೋ. ಏನೋ ಹೋಗ್ಲಿ ಬಿಡಪ್ಪ, ಅವ್ರವರು ಹೋಗಿ ಸಿದ್ದರಾಮಣ್ಣನ ಸಮಾಧಾನ ಮಾಡ್ಕೊಂಡು ನಮ್ದೇಟುದ್ದ ಅಂತ ಹೇಳ್ಕೊಂಡವ್ರೆ. ಇನ್ನೇನ್ 28ಕ್ಕೆ ಬರ್ತದಲ್ಲ, ಆವಾಗ ನೋಡೋಣ ಇವ್ರ ಕಥೆಯ. ಮುಂದಕ್ಕೆ ಇನ್ನೇನಿಲ್ಲ ಸಮಾಚಾರಗಳು. ಈ ಕಡೆ ಬರ್ಲೇ ಇಲ್ಲ ನೀನು. ಅಯ್ಯೋ ಸಾವ್ಕಾರ್ರೆ, ಅದ್ರ ಕತೆ ಯಾಕೆ ಹೇಳ್ತೀರಾ? ಅಲ್ಲೊಂದು ಕೋರ್ಟ್ ಕೇಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ ಕಣ್ರಿ, ಗಂಡ ಹೆಂಡ್ರದು. ನೀನು ಫ್ರೆಂಡ್ ಫೋನ್ ಮಾಡಿ ಹೇಳ್ದ ನೋಡ್ರಪ್ಪ, ಕರ್ನಾಟಕದಲ್ಲಿರೋ ಗಂಡಸರಿಗೆಲ್ಲ ನಾನು ಹೇಳುವುದು ಒಂದೇ ವಿಚಾರ. ಅಲ್ಲೊಬ್ಬ 2 ಮದುವೆ ಮಾಡಿಕೊಂಡು ಮೊದಲನೇ ಹೆಂಡ್ರಿ ಏನು ಕೊಡದೆ ಕಳ್ಳೆಪುರಿ ಕೈಗಿಕ್ಕಿ ಕಡಿಸಿಬಿಟ್ಟವನ್ನೇ. ಆಕೆ ಎದ್ದೋಗಿ ಕೇಸ್ ಹಾಕವಳೆ ಗಂಡನ ಮ್ಯಾಗೆ, ನನಗೆ ಜೀವನಾಂಶ ಕೊಡ್ಬೇಕು ಅಂತ. ಇವನು ಮತ್ತೆ ತಿರಿಕೊಂಡೋಗಿ ಹೈಕೋರ್ಟ್ಗೆ ಹಾಕವನೆ, ನಾನ್ ಕೊಡೋಕಿಲ್ಲ ಜೀವನಾಂಶ, ಹೆಂಗನ ಬುದಿ ಕಳ್ಳಿ ಅಂತ. ಕೊನೆ ಕೋರ್ಟ್ ಅವರು ಕರೆದು ಇನ್ನಿಕ್ ತಿರಿಕ ಅಂತ ಅವನಿಗೆ ಹಣ್ಣು ಕೇಳಿಕೆ ಥೂ ಅಂತ ಕ್ಯಾಕರ್ ಸುಗ್ದಿ. ಅಲ್ಲ ಕಣ್ಲ, ನೀನು 2ನೇ ಮದುವೆ ಮಾಡ್ಕೊಂಡು ಸಂಸಾರ ಸಾಕ್ತಾ ಇದೀಯ, ಅವ್ರನ್ನ ಸಾಕಾಕ್ ನಿನ್ನ ಹತ್ರ ಕಾಸದೇ, ಹಳೆ ಹೆಂಡ್ರು ಕೊಡೋಕಿಲ್ವೇನಪ್ಪ ನಿನ್ನ ಹತ್ರ? ಹಿಂಗೆ ಕೇಳೋ ಹೊತ್ತಿಗೆ ಅವನು, ಸ್ವಾಮಿ ನಾನೊಂದು ಸಣ್ಣ ಫೋಟೋ ಸ್ಟುಡಿಯೋ ಮಾಡಿಕೊಂಡಿದ್ದೀನಿ, ಇನ್ನು ಅಲ್ಲೆಲ್ಲ ಹೋಗಿ ದೇವ್ರ ಪೂಜೆ ಮಾಡ್ತೀನಿ, ಎಲ್ಲ ಸೇರಿ ಒಂದು 6-8 ಸಾವಿರ ಬರ್ತದೆ, ಅದ್ರಾಗ ಇವಳಿಗೆ ಎಲ್ಲಿ ಕೊಡ್ಲಿ ಅಂದವನೇ. 2 ಮದುವೆ ಮಾಡ್ಕೊಂಡು 2 ಕಡೆ ನೀರು ಬಿಡೋಕಾಯ್ತದೆ, ಬೊಡ್ಡ ಇದ್ನೆ ನಿನಗೆ ಒಂದು ಕಡೆಗೆ ಕಾಸು ಕೊಡೋಕಾಗೋಕಿಲ್ವಾ ಅಂತ ಕೋರ್ಟ್ನವ್ರು ಮತ್ತೆ ಮೂತಿಗೆ ತಿವುದು 30,000 ಮಡುಗು ಅಲ್ಲಿ ನೆಲ ಉರುಬಿ ಅಂತ ಕ್ಯಾಕಿರ್ಸಿ ಹೋಗೋದವ್ರೆ. ಇವನು ಸಾಟೆ ಕೆಳಗೆ ಮಾಡ್ಕೊಂಡು ಆಯ್ತು ಶಿವ ಕೊಡ್ತೀನಿ ಅಂತ ಬಂದವನೆ. ನೋಡ್ರಪ್ಪ, ಎಳೆ ಗಂಡ ಸರಿ ಹಳೆ ಗಂಡ ಸರಿ ಇಬ್ಬರಿಗೂ ಸೇರಿ ಹೇಳುವುದೊಂದೇ. ನಂದೊಂದು ಕಾನ್ಸೆಪ್ಟ್ ಐತೆ, ಪ್ರೀತಿ ಹಲವು ಮದುವೆ ಒಂದು ಅಂತ. ಯಾವಾಗ್ಲೂ ಮದುವೆನ ಒಂದೇ ಮಾಡ್ಕೋಬೇಕು. ಅಲ್ಲ ಕಂಡ್ರು ಬುಡ್ಡೆತವ, ಮಾಂಸ ತಿಂತೀವಿ ಅಂತ ಮೂಳೆನ ಕತ್ತಿಗೆ ನೇತಾಕೊಂಡು ಓಡಾಡುವುದು ಎಷ್ಟು ಸರಿ ಹೇಳು? 1 ಗ್ಲಾಸ್ ಹಾಲಿಗೆ ಹಾಕರ್ಲ ಎಮ್ಮೆ ಕಟ್ಕೊಳಕ್ ಹೋಯ್ತೀರಾ? ವಿವೇಚನಾಯುತವಾಗಿ ಸಂಸಾರ ಮತ್ತೆ ಲವ್ ಲೈಫ್ ನ ಸಮಾನವಾಗಿ ತಗೊಂಡು ಹೋಗ್ಬೇಕು ಅನ್ನೋದು ನನ್ನ ಅಂಬೋಣ. ಏನಂತ ಏಟೆ? ಹೌದ್ರಿ ಸಾವ್ಕಾರ್ರೆ, ನಿಮ್ ಮಾತು ಕೇಳ್ಕೊಂಡು ಹೋದ್ರೆ ಚೆನ್ನಾಗಿರೋ ಸಂಸಾರಗಳೆಲ್ಲ ಪುಡಿಗಟ್ಟು ಹೋಗ್ತಾವಷ್ಟೇ. ನನ್ನ ಮಗನೇ, ನಿನ್ಗೆ ವಿಷಯ ಅರ್ಥ ಆಗೋಕಿಲ್ಲ ಕಂಡ. ಹಳೆಯ ಕಾಲದಿಂದ ನಡ್ಕೆ ಮುಂದಿರೋದು ಕಂಡ್ಲ ಈ ಪ್ರತೀತಿ. ಯಾವುದನ್ನ ಎಲ್ಲಿ ಮಾಡಬೇಕು, ಹೆಂಗ ಮಾಡಬೇಕು ಅನ್ನೋದನ್ನ ಈಗಿನ ಜನರೇಷನ್ ತಿಳ್ಕೊಂಡಿಲ್ಲ, ಹಂಗಾಗಿ ಆಕ್ಸಿಡೆಂಟ್ ಮಾಡ್ಕೊಂಡು ಮಗ ಮೂತಿ ಚಚ್ಕೆ ಅಂದವೆ. ಕ್ಯಾಶೇಟನ ಹೋಗ್ಲಿ, ವಿಜಯ್ ಗೆದ್ದವನಲ್ಲ, ನಮ್ಮನ್ನೆಲ್ಲ ಪಾರ್ಟಿ ಕರ್ದವನೆ ಕಣ್ಲ. ಮೂಲೆ ಮನೆ ಈರಮ್ಮನ್ ಕರ್ಕೊಂಡು ನೀನು ಬಂದ್ಬಿಡು, ಹೋಗಿ ಚೆನ್ನಾಗಿ ಪಾರ್ಟಿ ಆಚರಣೆ ಮಾಡುಮ್ಮ. ಶಿವನೇ ಚೆನ್ನ ಬಸವ. ಯಾವಲ್ಲಿ ಒಂದ್ ಕೇಳ ಸುಮ್ನೆ